ನಿನಗೇನಾಗೈತ್ಲೋ? ಒಂಥರ ಗಂಡ ಸತ್ತ ಹೆಂಡತಿ ಕುಂತ್ಕೊಂಡಿರ್ತಾಳಲ್ಲ ಹಂಗೆ ಕೂತ್ಕೊಂಡೆ ಅಲ್ಲ, ಏನಾಗೈತೆ ನಿನಗೆ? ಯಾಕೆ ಬಿ ಅಮ್ಮ ಹಂಗೆ ಮಾತಾಡ್ತಿದ್ದಿ? ಮನ್ಯಾಗ ಇದ್ರೆ ಹಿಂಗಂತಿದ್ದಿ, ಹೊರಗಡೆ ಹೋದ್ರೆ ಎಷ್ಟು ಹೊರಗಡೆ ಹೋಗಿದಿ ಅಂತಿದ್ದಿ. ಏನು ಮಾಡಿದ್ರೆ ಸಮಾಧಾನನೇ ಇಲ್ಲ ಬಿ ಅಮ್ಮ ನಿನಗೆ? ಏನದು ಇಷ್ಟು ದಿನ ಮನ್ಯಾಗ ಇರಂದ್ರೂ ಇರ್ತಿಲ್ಲಾಗಿದ್ದಿ, ಏನು 2 ದಿನ ಆಯ್ತು ಹೊರಗಡೆನೂ ಹೋಗಿಲ್ಲಲ್ಲ, ಮನ್ಯಾಗ ಅದೆಯಲ್ಲ, ಯಾಕ? ಏನಿಲ್ಲ ಹೋಗಜ್ಜಿ, ನನಗೆ ಎದಕ್ಕೆ ತಲೆ ತಿಂತಿದ್ದಿ? ನಂದ ನನಗಾಗೈತಿ ಇಲ್ಲಿ, ಹೇಳಂಗೂ ಇಲ್ಲ ಬಿಡೋಂಗೂ ಇಲ್ಲ. ಬಿಸಿ ತುಪ್ಪ ಬಾಯಾಗಿ ಇಟ್ಕೊಂಡಂಗೆ ಆಗೈತಿ. ಇತ್ತಾಗ ಉಗುಳೋಂಗೂ ಇಲ್ಲ, ಇತ್ತಾಗ ನುಂಗೋಂಗೂ ಇಲ್ಲ. ಹಂಗಾಗೈತಿ ನನ್ನ ಪರಿಸ್ಥಿತಿ. ಅಯ್ಯಯ್ಯ, ಮತ್ತೆ ಎದಕ್ಕೆ ಮುಖ ಹಿಂಗ ಮಾಡ್ಕೊಂಡು ಕುಂತಿಯಲ್ಲ? ಮೊದ್ಲದ ಹರ್ಕಲ್ದ ಪ್ಯಾಂಟ್ ತೆಗೆದು ಒಗಿತೇನೆ ಏನಿಲ್ಲ? ಏನು ನಾನು ಹರಿದ ಇನ್ನೊಂದಿಷ್ಟು ಹರಿದ ಒಗಿಲ್ಲ ಆತಾಗ? ಹೋಗ ಪ್ಯಾಂಟ್ ಚೇಂಜ್ ಮಾಡ್ಕೊಂಬ ಹೋಗು. ಅಜ್ಜಿ, ಅದು ಈಗಿಂದ ಪ್ಯಾಷನ್, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಪ್ಯಾಷನ್? ಹರಕಲ್ದ ಪ್ಯಾಂಟ್ ಹಾಕೊಳ್ಳೋದು ಪ್ಯಾಷನ್ ಅನ್ನ ನಿನಗೆ? ನಮ್ಮ ಹಳ್ಳಿ ಊರಾಗ ಬಾ, ಇಂಥ ಪ್ಯಾಂಟ್ ಏನಾರ ಹಾಕೊಂಡೆ ಅಂದ್ರೆ ನಾಯಿ ಅದಾವಲ್ಲ, ನಿನ್ನ ಪ್ಯಾಂಟ್ ಎಳದ ಒಗದು ಬಿಡ್ತೈತೆ ನೋಡು. ಅಜ್ಜಿ, ನಿನ್ ಕೈ ಮುಗಿತೀನಿ, ಸುಮ್ಮನೆ ಇರ. ಯವ್ವ ತಾಯಿ, ಎದಕ್ಕೆ ನನಗೆ ತಲೆ ತಿಂತಿದ್ದಿ? ಸುಮ್ಮನೆ ಟಿವಿ ನೋಡ್ಕೊಂತ ಕುತ್ಕೋ. ಕೊನೆಗೂ ಕುತ್ಕೊಳ್ಳೋಣ ಅಂದ್ರೆ ಭಯ ಭಯ, ಎಲ್ಲಿ ಯಾವ ಟೈಮಿಗೆ ಅದು ಬಂದ್ಬಿಡ್ತೈತೋ ಏನು ಅಂತಂದು. ಅದಕ್ಕೋಸ್ಕರ ಇಲ್ಲಿ ಹಾಲ್ನಾಗ ಬಂದು ಕುತ್ಕೊಂಡಿನಿ, ಎಲ್ಲರೂ ಇರ್ತಾರಂತಂದು. ಇಲ್ಲಿ ನೋಡಿದ್ರೆ ಈ ಮುದುಕಿ ಕಾಟ, ಎತ್ತ ಹೋಗ್ಲಿ ನಾನು? ಏನಾರ ಯಾಕ ಮಾಡ್ಕೊಂಡು ಹೋಗತ್ತಾಗ. ಯಮ್ಮ, ಚಾನಾರ ಕಾಫಿನಾರ ಏನಾರ ಮಾಡ್ಕೊಂಬಂದು ಕೊಡ್ಲೇನ? ಏ ಬೇಡವ ಬೇಡ, ಏನು ಬೇಡ. ಚಾ ಕಾಫಿ ಎಲ್ಲ ಆಗೈತಲ್ಲ, ಏನು ಬೇಡ ನಂಗೆ. ರೀ, ನಿಮ್ಗೆ ಚಾ ಕಾಫಿ ಅಥವಾ ನೀರೇನಾದರೂ ಬೇಕಾ? ಏನು ಬೇಡ ನಂಗೆ, ಏನು ಬೇಡ ನಂಗೆ. ಅಲ್ಲ ಪಲ್ಲವಿ, ನಿನ್ನ ಗಂಡಿಗೆ ಏನು ದೇವಗೆ ಮೆಟ್ಕೊಂಡೈತೆ? ಏನಾಗೈತೆ? ಎದಕ್ಕೆ ಹಿಂಗೆ ಮಾಡಕೊಂತೈತಿದ? ಏನನ್ನ ಯಮ್ಮ, ನನಗೂ ಗೊತ್ತಿಲ್ಲಪ್ಪ. ರೀ, ಏನಾಗೈತ್ರಿ ನಿಮಗೆ? ನನಗೇನೂ ಆಗಿಲ್ಲ, ನಾ ಆರಾಮದೀನಿ. ನನ್ನ ಬಗ್ಗೆ ನಿಮ್ಗೆ ಇಲ್ಲದ ಯಾಕೆ ಚಿಂತೆ? ಸುಮ್ಮನೆ ಇರ್ರಿ ನಿಮ್ಮ ಪಾಡಿಗೆ ನೀವು. ಹೋಗ್ಲಿ ಬಿಡ್ವೆ ಅಮ್ಮ, ನಮಗೆ ಯಾಕೆ ಬೇಕು ಅವ್ರ ಸುದ್ದಿ? ಏನೋ ಕುಂತಾರ, ಕುತ್ಕೊಳ್ಳಿ ಬಿಡು. ಅಂದಂಗ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಕಂತ ಬಂದಿದ್ದೆ ಬೇ ಅಮ್ಮ. ಏನವ ಅದು ಅಂಥದ್ದು ವಿಷಯ? ಯಮ್ಮ, ನನ್ನ ಫ್ರೆಂಡ್ ಒಬ್ಬಕ್ಕೆ ಅದಾಳ ಪಾಪ, ಆಕಿಗೆ ಒಂದು ಹುಡುಗ ಲವ್ ಮಾಡ್ತಿದ್ದಂತ. ಇಬ್ಬರು ಲವ್ ಮಾಡ್ತಿದ್ರಂತ ಬೇಯಮ್ಮ. ಆದ್ರೆ ಆಕಿಗೆ ಈಗ ಒಂದು ಸ್ವಲ್ಪ ದಿನ ಆತಂತ ಬೇಯಮ್ಮ ಗೊತ್ತಾಗಿ. ಆ ಹುಡುಗಗಾಗಲೇ ಮುಂಚೆನೇ ಒಂದು ಮದುವೆ ಆಗೈತಂತ. ಮದುವೆ ಆಗಿ ಹೆಂಡತಿ ಇದ್ರೂ ಈಕಿನ ಲವ್ ಮಾಡಾಕುಂತಾನಂತ. ನೋಡ್ಬೇಯಮ್ಮ, ಇಂಥವ್ರಿಗೆ ಏನು ಮಾಡ್ಬೇಕು? ಅಯ್ಯಯ್ಯ, ಅದೇಂತ ಹುಡುಗೈತ ಅದು? ಯಾಕೆ ಕಟ್ಕೊಂಡು ಹೆಂಡತಿ ಸಾಕಾಗಿಲ್ಲ ಅಂತಾನೆ ಮತ್ತೆ ಇನ್ನೊಬ್ಬಕ್ಕಿ ಬೇಕಂತಾನ ಅವನಿಗೆ? ಹ್ಞೂ ಬೇಯಮ್ಮ, ನೋಡಿ ಎಂತ ನಿಮ್ಮೂರಾಗಾದ್ರೆ ಈ ಥರ ಮಾಡಿದ್ರೆ ಏನು ಮಾಡ್ತಾರೆ ಬೇಯಮ್ಮ? ಅಯ್ಯ, ನಮ್ಮ ಹಳ್ಳಿ ಊರಾಗ ಇಂಥ ಕೆಲಸ ಏನಾರ ಮಾಡಿದ್ರ ಊರಾಗ ನಡಕ ಒಂದು ದೊಡ್ಡ ಮರ ಐತಿ. ಆ ಮರಕ್ಕೆ ಕಟ್ಟಿ ಹೊಡೆದ್ರಂದ್ರೆ ಒಂದು ವಾರ ಎಲ್ಲರೂ ಈ ಕಡೆ ಹೋದ್ರೂ ಹೊಡೆಯದ, ಈ ಕಡೆ ಹೋದ್ರೂ ಹೊಡೆಯದ. ಸಿಕ್ಕರು ಹೊಡೆದ್ರಂದ್ರೆ 1 ತಿಂಗಳಲ್ಲ 4 ತಿಂಗಳು ಬೆಡ್ ಬಿಟ್ಟು ಎದ್ದಿರಬಾರ್ದವ, ಆ ನಮ್ನಿ ಹೊಡಿತಾರ. ಹೌದನ್ಬೇ ಅಮ್ಮ? ಹ್ಞೂ ಪಲ್ಲವಿ, ನಮ್ಮ ಊರಾಗ ಹಂಗೆ ಯಾರಾರ ಈ ಥರ ತಪ್ಪು ಮಾಡಿದ್ರು, ಅದು ಒಂದು ಹುಡುಗಿಗೆ ಮೋಸ ಮಾಡಿದ್ರು, ಹೆಂಡತಿ ಇದ್ದಾಗಲೇ ಇನ್ನೊಂದು ಹುಡುಗಿದ ಸವಾಸ ಮಾಡಿದ ಅಂತ ಒಂದ ಸುದ್ದಿ ಗೊತ್ತಾತಂದ್ರೆ ಅವನಿಗೇನಿಲ್ಲ, ಅವನಿಗೆ ಹಗ್ಗ ತಗೊಂಡು ಮರಕ್ಕೆ ಕಟ್ಟಿ ಸಿಕ್ಕಂಗೆ ಹೊಡಿತಾರ ಅವನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇತ್ತಾಗ ಬದುಕಾಕು ಬಿಡಂಗಿಲ್ಲ, ಇತ್ತಾಗ ಸಾಯಕ್ಕೂ ಬಿಡಂಗಿಲ್ಲ, ಹಂಗೆ ಮಾಡ್ತಾರ. ಓ ಹೌದಾ ಯಮ್ಮ, ನೀನಾದ್ರೆ ಏನು ಮಾಡ್ತಿದ್ದೀ? ನಾನು ಅಷ್ಟೇ, ಅಂಥ ಕೆಲಸ ಯಾರು ಮಾಡಿದ್ದೆ ನನಗೆ ಗೊತ್ತಾತಂದ್ರೆ ಅವ್ರನ್ನ ಮಾತ್ರ ಉಳ್ಸಂಗಿಲ್ಲ. ನಾನು ಕೂದಲ ಹಿಡ್ದು ಹೊಡೆಯಾಕುಂತೆ ಅಂದ್ರೆ ನನ್ನ ಏಟು ಬಿದ್ದು ಅಂದ್ರೆ ಒಂದು 4 ಏಟು ಬೀಳಿ. ನನ್ನ ಮಗ ಇನ್ನೊಂದ್ಸಲ ಕನಸ್ನಾಗೂ ಬೇರೆ ಹುಡುಗಿನ ನೆನಪು ಮಾಡ್ಕೋಬಾರ್ದು, ಹಂಗೆ ಮಾಡಿಬಿಡ್ತೀನಿ ಅವನನ್ನು. ಅಯ್ಯಯ್ಯ ಪಾಪ, ಆ ಹುಡುಗಿಗೆ ಎಷ್ಟು ಮೋಸ ಆಗೈತಿ. ಆ ಹುಡುಗಿನ ಒಂದ್ಸಲ ನಮ್ಮ ಮನೆಗೆ ಕರ್ಕೊಂಬಾ. ಅವ ಯಾನು ಅದನಲ್ಲವ, ಆ ಹುಡುಗಗೆ ಜ್ವರ ಬಿಡಿಸ್ಬಿಡ್ತೀನಂತ ನಾನು. ಸರಿ ಆತ ಬೇಮ್ಮ, ಒಂದ್ಸಲ ಬಾ ಅಂತೀನಿ ತಡಿ ಅಕ್ಕಿಗೆ. ಅಂದಂಗ ಆ ಹುಡುಗಿ ಹೆಸರು ಏನವ? ಆ ಹುಡುಗಿ ಹೆಸರು ಮಾಲಾ ಅಂತ ಅಮ್ಮ. ಏನು ಮಾಲಾನ? ಅಂದರೆ ನಾನು ಲವ್ ಮಾಡಾಕುಂತೀನಲ್ಲ ಆ ಹುಡುಗಿನ? ಇಲ್ಲ ಇಲ್ಲ ಇಲ್ಲ, ಇಷ್ಟು ಜನ ಮಾಲಾ ಅಂತ ಇರ್ತಾರ, ಅದು ಹುಡುಗಿ ಆಗಕ್ಕೆ ಹೆಂಗೆ ಸಾಧ್ಯ? ಈ ಹುಡುಗಿ ಯಾವ ಊರಂದ ಏನು? ಯಾವ ಊರಂದವ ಆ ಹುಡುಗಿ ಪಾಪ? ಯಮ್ಮ, ಇದ ಊರ ಆ ಹುಡುಗಿದ. ಇನ್ನೂ ಕಾಲೇಜಿಗೆ ಓದ್ತಾಳ, ಇನ್ನೂ ಅವ್ರ ಮನ್ಯಾಗ ಗೊತ್ತಾಗಿಲ್ಲ. ಇವತ್ತ ನಾಳೆದ್ರಾಗ ಹೇಳ್ತೀನಿ ಅಂತ ಅಂದಾಳ. ಅವ್ರ ಮನ್ಯಾಗ ಹೇಳಿದ ಮೇಲೆ ಐತಿ ಆ ಹುಡುಗಂದು ಮಾರಿ ಹಬ್ಬ. ಇದ ಊರ ಹುಡುಗಿ, ಅದು ಕಾಲೇಜ್ ಹೋಗ್ಕಳಂದ್ರೆ ಮಾಲಾನ ಅದು? ಯಪ್ಪ, ಅಂದ್ರೆ ಇನ್ನೂ ಪಲ್ಲವಿಗೆ ಗೊತ್ತಾಗಿಲ್ಲ ಆ ಹುಡುಗ ನಾನ ಅಂತಂದು. ಯಪ್ಪ, ಆಕೆ ಏನಾರ ಈ ಮನೆಗೆ ಬಂದ್ಲಂದ್ರೆ ಯಪ್ಪ ನನ್ನ ಗತಿ ಯಾವಾಗ?
ಪಲ್ಲವಿ ಪಾಪ ಆ ಹುಡುಗಿನ ನಾಳೆ ಅಥವಾ ನಾಡ್ದ್ರಾಗ ಒಂದ್ಸಲ ಕರ್ಸು, ನಾನು ಮಾತಾಡ್ತೀನಂತ ಒಂದ್ಸಲ ಆ ಹುಡುಗಿ ಜೊತೆ. ಹ್ಞೂ ಪಲ್ಲವಿ ಪಾಪ ಕರ್ಸು, ಮಾತಾಡೋಣ, ಮತ್ತೆ ಬೇಜಾರನಾಗಿರ್ತೈತಾ, ಮತ್ತು ನಾವ ಒಂದು ಸ್ವಲ್ಪ ಸಮಾಧಾನ ಹೇಳೋಣಂತ ಕರ್ಸು. ಹ್ಞೂ ರೀ ಅತ್ತರ, ನಾಳೆನ ಕರೆಸ್ತೀನಿ ನೋಡ್ರಿ, ನೀವ ಮಾತಾಡಂತ್ರಂತ, ಹಂಗ ನೀವ ಬಾಯ್ ಬಿಡ್ಸಂತ್ರಂತ ಆ ಹುಡುಗ ಯಾರು ಅಂತ ಅನ್ನೋದನ್ನ. ಯಮ್ಮ ನಮ್ಗೆ ಊರ್ ಮಂದಿ ಸುದ್ದಿ ನಮ್ಗೆ ಎದಕ್ ಬೇಕಾಗೈತಿ? ಯಾವ ಹುಡುಗಿ ಏನಾರ ಯಾಕ ಮಾಡ್ಕೊಲ್ ಬಿಡು, ನಮಗೆ ಎದಕ್ ಬೇಕಾಗೈತಿ? ಏ ಪಲ್ಲವಿ, ನೀನ್ ಅಂತರ್ನೆಲ್ಲ ಮನಿ ಕರ್ಸಕ್ ಹೋಗ್ಬೇಡ ನೋಡು. ನೀವು ಯಾಕ್ರಿ ಅಷ್ಟು ಗಾಬರಿ ಹಾಕಿರಿ? ನನ್ನ ಫ್ರೆಂಡ್ ನಮ್ಮ ಮನೆಗೆ ಬಂದ್ರೆ ಅಕ್ಕಿಗೆ ಮೋಸ ಮಾಡಿದ ಹುಡುಗ ನಾವು ಭಯ ಹಾಕೊಂತೀವಿ, ಅವನಿಗೆ ನಾವು ಕ್ಲಾಸ್ ತಗೋತೀವಿ, ನೀವ್ಯಾಕೆ ಇಷ್ಟೊಂದು ಹೆದರ ಕುಂತೀರಿ? ಯಾಕ್ಲ ನೀನೇನಾರ ಇಂಥ ಉದ್ಯೋಗ ಮಾಡಿಯನ? ಏ ಇಲ್ಲ 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 ಬೇ ಅಮ್ಮ, ಹಂಗೇನು ಮಾಡಿಲ್ಲ. ಅಂಥ ಉದ್ಯೋಗ ನೀನು ಮಾಡಿ ಅಂತ ಏನಾರ ಗೊತ್ತಾತಂದ್ರೆ ಗೊತ್ತಲ್ಲ, ಚಪ್ಪಲ ಹಾರನ ಕೊಳ್ಳಾಗ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹಾ ಇಲ್ವೇ ಅಮ್ಮ, ಇಲ್ಲ, ನಾನು ಆ ಥರ ಏನೂ ಮಾಡಿಲ್ಲ. ನಮ್ಮೂರಾಗ ದನ ಕೊಡೆಯ ಬಾರ್ಕೋಲ್ ಸಿಗ್ತಾವು, ಅದನ್ನ ತೊಗೊಂಬಂದು ನಿನ್ನ ನೋಡ ಮತ್ತು ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಂಥ ಉದ್ಯೋಗ ಏನೂ ಮಾಡಿಲ್ಲಲ್ಲ ನೀನು? ಇಲ್ವೇ ಇಲ್ಲ ಜಿ, ಇಲ್ಲ, ನಾನಂಥದ್ದೇನೂ ಮಾಡಿಲ್ಲ. ನಾನು ಕೊನೆಗೆ ಹೋಗಿ ಮುಕ್ಕೋತೀನಿ. ಇಲ್ಲಿ ನೀವು ನನ್ನನ್ನು ಸುಮ್ಮನೆ ಕುತ್ಕೊಳಕ ಬಿಡವಲ್ರಿ. ಪಲ್ಲವಿ, ನೀ ಮೊದಲು ನಾಳೆ ಆ ಹುಡುಗಿನ ಕರ್ಸವ, ಮಾತಾಡೋಣಂತ ಒಂದು ಸ್ವಲ್ಪ. ಸರಿ ಆತೇ ಅಮ್ಮ. ಕೊನೆಗೆ ಹೋಗ್ತೀರನ್ರಿ? ಹೋಗ್ರಿ ಹೋಗ್ರಿ, ಅಲ್ಲಿ ಏನು ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪಲ್ಲವಿ ಹೇಳಿರೋ ಹುಡುಗಿ ಹೆಸರು ಮಾಲ, ನಾನು ಲವ್ ಮಾಡ್ತಾ ಇರೋ ಹುಡುಗಿ ಹೆಸರು ಮಾಲ, ಇಬ್ರು ಒಂದಾದ್ರೆ ಹಾಂ ನನ್ನ ಗತಿ. ಯಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ನನ್ನ ಬಿಡ್ತಾರ ಹಾಂ? ಯಪ್ಪ, ಏನು ಮಾಡೋದಪ್ಪ ಈಗ? ಅದು ಅಲ್ಲದೆ ನಾಳೆನೇ ಬರ್ತಾಳ ಅಂತ ಅಣ್ಣ ಕುಂತಾಳ. ಹಾಂ, ಆ ಹುಡುಗಿ ಅಲ್ಲದೆ ಬೇರೆ ಹುಡುಗಿ ಆದ್ರೆ ನಾ ಬಚಾವು, ಅದ ಹುಡುಗಿ ಆದ್ರೆ ಹಾಂ. ಪಲ್ಲವಿ, ನಂಗೆ ಒಂದು ಸ್ವಲ್ಪ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ನೀವು ಹೋಗಿಲ್ಲಿಂದ. ನಾನು ಪಲ್ಲವಿ ಅಲ್ಲ, ನಂದಿನಿ, ನಿನ್ನ ಹೆಂಡತಿ ನಂದಿನಿ. ನೀನಾ? ಹಾ, ನಾನೇ ನಿನ್ನ ಮುದ್ದಿನ ಹೆಂಡತಿ ನಂದಿನಿ. ನಿನ್ನೆ ಅಂತೂ ನೀ ನನ್ನ ಜೊತೆ ಬರಲಿಲ್ಲ, ಇವತ್ತಾದರೂ ನೀ ನನ್ನ ಜೊತೆ ಬರ್ತಿಲ್ಲ. ಹಾ, ಬಂದೇ ಬರ್ತೀಯ, ಹೋಗಣ್ವಾ? ಎಲ್ಲಿಗೆ ಬರ್ಬೇಕು ನಾನು ನಿನ್ನ ಜೊತೆಗೆ? ಇನ್ನೆಲ್ಲಿಗೆ? ಮೇಲೆ ನಾನೊಬ್ಬಳೇ ಹೋಗಿದ್ರೆ ಹೆಂಗೆ? ನೀ ನನ್ನ ಜೊತೆ ಬರಲಾರ್ದಕ್ಕೆ ನೋಡು, ನಾನು ಆ ಕಡೆ ಮೇಲೆ ಸ್ವರ್ಗಕ್ಕೆ ಹೋಗಿಲ್ಲ, ನರಕಕ್ಕೆ ಹೋಗಿಲ್ಲ, ಇಲ್ಲೂ ಇಲ್ಲ, ಒಂಥರ ಅಂತರ್ಪಿಶಾಚಿಯಾಗಿ ಆಡ್ತಾ ಇದ್ದೀನಿ, ಹಾರಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬಾ 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 ಬಾ. ಇವಾಗ ನಿನ್ನನ್ನು ಹೆಂಗೆ ಸಾಯಿಸ್ಲಿ? ನೀ ಹೆಂಗೆ ಹೇಳ್ತೀಯ ಹೇಳು, ಹಾಗೆ ಸಾಯಿಸ್ತೀನಿ ನಾನು ನಿನ್ನನ್ನು. ಬೇಡ ಬೇಡ, ನೀನು ಕೈ ಮುಗಿತೀನಿ, ನನಗೇನು ಮಾಡಕ್ಕೆ ಹೋಗ್ಬೇಡ ನೀನು. ರೀ, ಏನಾಯ್ತು ರೀ ನಿಮ್ಗೆ? ನೀವ್ಯಾಕ ಅಲ್ಲಿ ಕೂತ್ಕೊಂಡಿರಿ? ನಾನು ಯಾವಾಗ ಇಲ್ಲಿಗೆ ಬಂದೆ? ರೀ, ನಾ ಇತ್ತೀಚೆಗೆ ಏನೇನೋ ಮಾಡಕ್ಕೆ ಕುಂತ್ಬಿಟ್ಟೇನಿ ರೀ. ಎಲ್ಲೋ ಇರ್ತೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೆಲ್ಲೋ ಬಂದುಬಿಟ್ಟಿರ್ತೀನಿ. ನಾನು ಇಲ್ಲಿಗೆ ಯಾವಾಗ ಬಂದೆ ರೀ? ನಿನ್ನ ಹೆಸರೇನು? ರೀ, ನಾನು ರೀ ಪಲ್ಲವಿ. ನೀವ್ಯಾಕೆ ಹಿಂಗೆ ಮಾಡಕ್ಕೆ ಕುಂತೀರಿ? ಹಬ್ಬ, ಏನಿಲ್ಲ ಪಲ್ಲವಿ, ನೀನು ಹೋಗಿ ಏನಾದರೂ ಕೆಲಸ ಮಾಡೋಗು, ನಾ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹಾಂ ರೀ, ಇತ್ತೀಚೆಗೆ ಯಾಕೋ ನನಗೆ ಒಂಥರ ಆಗ್ತಾ ಇದೆ ರೀ. ಏನೇನೋ ಮಾಡ್ತೀನಿ, ಎಲ್ಲೋ ಇರ್ತೀನಿ, ನಂಗೆ ಗೊತ್ತೇ ಆಗ್ತಾ ಇಲ್ಲ ರೀ. ನನ್ನ ಜೀವನನ ನನಗೆ ತಿಳಿಲಾರ್ದಂಗೆ ಆಗೈತಿ, ಇನ್ನು ಇಕ್ಕಿದ ಬೇರೆ ಹೇಳ್ಬೇಕಂತ ಹಾಳಾದ. ಏನೋ ಅನ್ನಂಗಿಲ್ಲಪ್ಪ, ಮತ್ತೆ ಯಾವಾಗ ಬರ್ತಾಳೋ ಹೇಳೋಕ್ಕಾಗಲ್ಲ ಆಕಿ. ಹಾಂ, ಅದು ಪಲ್ಲವಿ, ನೀನು ಇತ್ತೀಚೆಗೆ ಭಾಳ ಕೆಲಸ ಮಾಡಕ್ಕುಂತಿಯಲ್ಲ, ಅದಕ್ಕೆ ಸುಸ್ತಾಗಿರುತ್ತಲ್ಲ ನಿಂಗೆ ಹಂಗೆ ಅನ್ಸುತ್ತೆ. ಹಾಂ, ನೀವು ಒಂದು ಸ್ವಲ್ಪ ಹೊತ್ತಲ್ಲೇ ಮಮ್ಮಿ ಮತ್ತು ಅಜ್ಜಿ ಕೆಳಗಡೆ ಕುಂತಾರೆ ನೋಡು, ನೀನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಗು. ಸರಿ ರೀ, ಆಯಿತು. ಅಂದಂಗೆ ನೀವು ನಾಳೆ ಎಲ್ಲೂ ಹೋಗ್ಬೇಡ್ರಿ, ಮನೆಯಲ್ಲಿನೇ ಇರ್ರಿ. ಯಾಕೆ? ಹಾಗೆ ಸುಮ್ಮನೆ ಕೇಳಿದಿರಿ, ನೀವು ನಾಳೆನೂ ಮನೆಯಲ್ಲಿನೇ ಇರ್ತೀರಲ್ಲ ಅಂತ. ಹಾಂ, ನಾ ಮನೆಯಲ್ಲಿನೇ ಇರ್ತೀನಿ, ನೀವು ಹೋಗು ಮೊದಲೇ ಇಲ್ಲಿಂದ. ನಾ ಒಬ್ಬನೇ ಇರಬೇಕು ಒಂದು ಸ್ವಲ್ಪ ಹೊತ್ತು, ಪ್ಲೀಸ್. ಸರಿ ತಗೋರಿ. ರೀ,
ಒಬ್ರೇ ಏನು ಮಾಡ್ತಾ ಇದ್ದೀರಾ ರೂಮಲ್ಲಿ? ನಾನು ಬರ್ಲಾ? ಬರ್ತೀನಿ ತಡೀರಿ. ಯಪ್ಪ, ಇಲ್ಲೇ ಇದ್ದು ಬಿಟ್ರೆ ಅದು ನನ್ನ ಕುತ್ತಿಗೆನೇ ಹೆಚ್ಚಿಗೆ ಬಿಡ್ತೈತಿ. ಬೇಡ, ಮೊದ್ಲು ಇಲ್ಲಿಂದ ಅಲ್ಲೇ ಹಾಲಿಗೆ ಹೋಗ್ಬಿಡೋಣ.